ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬಿ ಜೆ ಕಿಚನ್ ಹೆವೆನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸ್ವೀಟ್ ಪೆಪ್ಪರ್ ಪಲ್ಯ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ತುಂಬ ಸಿಂಪಲ್ ಇದು. ಸೊ ಫಸ್ಟ್ ಇದನ್ನು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಈ ಸ್ವೀಟ್ ಪೆಪ್ಪರ್ನ ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ಈಗ ಪಲ್ಯ ಮಾಡೋಣ. ಸೊ ಒಂದು ಪಾತ್ರೆನ ಸ್ಟವ್ ಮೇಲೆ ಬಿಸಿ ಆಗಕ್ಕೆ ಇಟ್ಟಿದ್ದೀನಿ. ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಎಣ್ಣೆ ಕಾದಿದೆ. 1 ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ಕರಿಬೇವಿನ ಸೊಪ್ಪು ಹಾಕೋಣ. ಈಗ ಕಟ್ ಮಾಡಿರೋ ಸ್ವೀಟ್ ಪೆಪ್ಪರ್ ಸೇರಿಸೋಣ. ಅದಕ್ಕೆ 1 ಟೀ ಸ್ಪೂನ್ ಅರಿಶಿನ ಪುಡಿ ಹಾಕ್ತೀನಿ. 1 ಟೀ ಸ್ಪೂನು ಉಪ್ಪು ಹಾಕೋಣ. ಉಪ್ಪು ನೋಡಿ ಹಾಕ್ಕೊಬೇಕು. ಸೊ ನಿಮಗೆ ಎಷ್ಟು ರುಚಿ ತಕ್ಕಷ್ಟು ಹಾಕ್ತೀವಿ. ಇದನ್ನು ಮಿಕ್ಸ್ ಮಾಡೋಣ. ಇದನ್ನು ಈಗ ಮುಚ್ಚಿ ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ ಬಿಡೋಣ. ಸೊ ಸಿಮ್ಮಲ್ಲಿಟ್ಟು ಒಂದು ಕವರ್ ಮಾಡಿ ಒಂದು 5-10 ನಿಮಿಷ ಅದು ಸಾಫ್ಟ್ ಆಗಬೇಕು. ಸೊ ಒಂದು 10 ನಿಮಿಷ ಆಗಿದೆ, ತೆಗೆದು ನೋಡೋಣ. ಸೊ ಇದಕ್ಕೆ ಈಗ 1 ಟೀ ಸ್ಪೂನ್ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೊ ನೋಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಆಮೇಲೆ 1 ಟೀ ಸ್ಪೂನ್ ಧನಿಯಾ ಪುಡಿ. ಇದನ್ನು ಮಿಕ್ಸ್ ಮಾಡೋಣ. ಸೊ ಒಂದು ತೆಗೆದು ಮುಚ್ಚಿ ನೋಡಿ ಅದನ್ನು ಬೆಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಸೊ ಬೆಂದಿದೆ. ಸೊ ಸ್ವೀಟ್ ಪೆಪ್ಪರ್ ಪಲ್ಯ ರೆಡಿ ಇದೆ. ಸೊ ಇನ್ನೇನು ಇಳಿಸೋಕ್ಕೆ ಮುಂಚೆ ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಸೊ ಇದು ಆಪ್ಷನಲ್ಲು, ಬೇಕಿದ್ದರೆ ಹಾಕ್ಕೊಬೋದು. ಒಳ್ಳೆ ಸ್ಮೆಲ್ಲು ಫ್ಲೇವರ್ ಇರುತ್ತೆ. ಸೊ ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸೊ ಸ್ವೀಟ್ ಪೆಪ್ಪರ್ ಪಲ್ಯ ರೆಡಿ ಇದೆ. ಸೊ ಬನ್ನಿ ಸರ್ವ್ ಮಾಡೋಣ. ಸೊ ಇದಕ್ಕೆ ದೋಸೆ ಜೊತೆಯಲ್ಲಿ ಈ ಪಲ್ಯ ಒಳ್ಳೆ ಕಾಂಬಿನೇಷನು, ಸೂಪರಾಗಿರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಸೊ ಚಪಾತಿ, ದೋಸೆ, ರೈಸ್, ಅನ್ನ ಸಾರು ಜೊತೆಲಿ ಕೂಡ ಇದನ್ನು ತಿನ್ಬೋದು. ಸೊ ಈಗ ಸರ್ವ್ ಮಾಡೋಣ ದೋಸೆ ಜೊತೆಲಿ. ಸೊ ನೋಡಿ ಸೂಪರಾಗಿ ಬಂದಿದೆ ದೋಸೆ ಇವತ್ತು. ಸೊ ಅದರ ಜೊತೆಲಿ ಪಲ್ಯ ಒಳ್ಳೆ ಕಾಂಬಿನೇಷನು. ಸೊ ಬ್ರೇಕ್ಫಾಸ್ಟ್ಗೆ ಇದು ತುಂಬ ಈಸಿಯಾಗಿ ಸಿಂಪಲ್ ಆಗಿದೆ. ಬೇಗ ಬೆಳಗ್ಗೆ ಟೈಮಲ್ಲಿ. ಸೊ ಬನ್ನಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿಯಾಗಿದೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ. ಆಮೇಲೆ ಹೋಪ್ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮುಂದಿನ ವಿಡಿಯೋಲಿ ಸಿಗೋ ತನಕ ಟೇಕ್ ಕೇರ್, ಬಾಯ್.